ವೆಡ್ನೆಸ್ಡೇ ವ್ಲಾಗ್ ಅಜಿಯೋದಲ್ಲಿ ಕುರ್ತಾಸ್ ಆರ್ಡ್ರ್ ಮಾಡಿದ್ದೆ, ಅದೆಲ್ಲ ಬಂದಿತ್ತು. ಒಂದ್ಸರಿ ಚೆಕ್ ಮಾಡ್ಕೊಬಿಡೋಣ ಅಂತ ಹೇಳಿ ಅದನ್ನೆಲ್ಲನೂ ಚೆಕ್ ಮಾಡಿ ಲೇಬಲ್ ಎಲ್ಲ ತೆಗೆದ್ಬಿಟ್ಟು ಹಾಗೆ ವಾಶ್ ಮಾಡಿಬಿಡೋಣ ಅಂತ ಹೇಳಿ ಎಲ್ಲನೂ ವಾಶ್ ಮಾಡಿದೆ. ಇನ್ನು ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನನ್ನ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಚೆಕ್ ಮಾಡಿ. ಅದಾಗಿದ್ಮೇಲೆ ಯಕ್ಷಿತ್ ಇನ್ನೂ ಎದ್ದಿರಲಿಲ್ಲ. ಅಷ್ಟರಲ್ಲಿ ಮ್ಯಾಟ್ಗಳೆಲ್ಲ ಇತ್ತು, ಅದನ್ನು ವಾಶ್ ಮಾಡ್ಕೊಬಿಡೋಣ ಅವ್ನು ಎದ್ದೇಳೋ ಅಷ್ಟರಲ್ಲಿ ಅಂತ ಮ್ಯಾಟ್ಗಳೆಲ್ಲನೂ ವಾಶ್ ಮಾಡಿ ಪ್ಯಾಸೇಜ್ ಎಲ್ಲನೂ ಕೂಡ ತೊಳೆದೆ. ಅಷ್ಟರಲ್ಲಿ ಅವನು ಎದ್ಬಿಟ್ಟು ಕುಂತಿದ್ದ. ಒಂದ್ಸರಿ ಹೊರಗಡೆ ಬಂದು ನೋಡ್ಕೊಂಡು ಹೋದ. ಮತ್ತೆ ನೀರಲ್ಲಿ ಆಟ ಆಡೋದಕ್ಕೆಲ್ಲ ಏನು ಬರಲಿಲ್ಲ. ನಾನು ಪ್ಯಾಸೇಜ್ ಎಲ್ಲನೂ ಒರೆಸಿ ಬರೋಷ್ಟರಲ್ಲಿ ಬುಕ್ ಹಿಡ್ಕೊಂಡು ಕುಂತಿದ್ದ. ಹಾಗೆ ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕುಂತಿದ್ದ. ಅದಾಗಿದ್ಮೇಲೆ ಅವನಿಗೆ ತಿನ್ನೋದಕ್ಕೆ ಕೊಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನಾನಿಲ್ಲಿ ಅವನಿಗೆ ಬನಾನಾ ಜ್ಯೂಸ್ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು 4 ಬನಾನಾ ತೊಗೊಂಡಿದ್ದೀನಿ. ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣ ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ಕೊಂಡಿದ್ದೀನಿ. ಬಾಳೆಹಣ್ಣೆಲ್ಲ ಸ್ವೀಟ್ ಇರೋದ್ರಿಂದ ಅಷ್ಟೇ ಸಾಕು ಅಂತ ಹೇಳಿ 1 ಲೋಟದಷ್ಟು ಹಾಲನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಬನಾನಾ ಜ್ಯೂಸ್ ರೆಡಿ ಆಗುತ್ತೆ. ಮಕ್ಕಳು ಹಣ್ಣೇನಾದರೂ ತಿನ್ನಲ್ಲ ಅಂದರೆ ಆರಾಮಾಗಿ ಈ ಥರ ಜ್ಯೂಸ್ ಮಾಡಿ ಕೊಟ್ಟರೆ ಕುಡಿತಾರೆ. ಇದಿಷ್ಟು ಇವತ್ತಿನ